ಮತ್ತು ಇದನ್ನು ತಿರ್ಸ್ಬಿಡ್ರಿ ಅಹಿಂದ ಸಮಾವೇಶ ನಡೆಸೋದಕ್ಕೂ ಮುಂದಾಗಿದ್ದಾರೆ ಸರ್ ಎಲ್ಲರಿಗೂ ಹಾಕಿದ್ರಿ ಅದರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಮಾಡಬಾರ್ದು, ಯಾಕೆ ತಪ್ಪೇನಿದೆ? ಅಹಿಂದದವ್ರು ಮಾಡಲಿ, ದಲಿತ ಸಮುದಾಯಗಳು ಮಾಡಲಿ, ಲಂಬಾಣಿ ಸಮಾಜದವ್ರು ಮಾಡಲಿ, ಪರಿಶಿಷ್ಟ ಪಂಗಡದವ್ರು ಮಾಡಲಿ, ಯಾಕೆ ಮಾಡಿ ತಪ್ಪೇನಿದೆ? ಅಷ್ಟ್ಯಾಕೆ ಸಣ್ಣ ಸಣ್ಣ ಸಮುದಾಯಗಳು ಅವ್ರು ಯಾಕೆ ಮಾಡಬಾರ್ದು? ಪತ್ತಾರ, ಕುಂಬಾರ, ಕಮ್ಮಾರ. ಮಹಾಸಭಾ ಅಧಿವೇಶನದಲ್ಲೂ ಕೂಡ ಈ ಚರ್ಚೆ ಆಗುತ್ತಾ ಸರ್ ಅಂತ? ನನಗೆ ಅಜೆಂಡಾ ಗೊತ್ತಿಲ್ಲ, ನನಗೆ ಏನ್ರಿ ಅಜೆಂಡಾದಲ್ಲಿ ಏನೇನೋ ಹಾಕೊಂಡಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ಬೋದು. ನೋಡಿ, ಸರಿಪಡಿಸಿದ್ರೆ ಮುಗಿದು ಯಾರು ಪರಿಣಾಮ ಯಾಕೆ ಬಿಡ್ತದೆ? ಸರಿಪಡಿಸಿ ಪರಿಣಾಮ ಬಿಡೋದಲ್ಲ. ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಇರುತ್ತೆ, ನಮ್ಗೆ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳು ಇದನ್ನೆಲ್ಲ ಸರಿಪಡಿಸ್ತಾರೆ. ವಿಜಯಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿ ಮಾಡ್ತೀರಿ ಅಂತ ಬಂದು ವೀಕ್ಷಕರು ಬಂದಿದ್ದಾರೆ, ಅಭಿಪ್ರಾಯ ತೆಗೆದುಕೊಂಡು ನಮ್ಮ ಸತೀಶ್ ಜಾರಕಿಹೊಳಿ ಹಾಕಿದ್ರಲ್ಲಿ ಅವರು ಅಭಿಪ್ರಾಯ ತಗೊಂಡಿದ್ದಾರೆ. ಅವರು ಕೆಲವೊಂದು ಹೆಸರುಗಳನ್ನು ಇದು ಮಾಡಿದ್ದಾರೆ, ಅದು ಪಕ್ಷದಲ್ಲಿ ಚರ್ಚೆ ಮಾಡಿ. ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಎಲ್ಲಿನೂ ಇಲ್ಲ, ಬಹಳಷ್ಟು. ಈಗ ನಮ್ಮ ಬಿಜಾಪುರಲ್ಲಿ 20 ಜನ ಇದ್ದಾರೆ. ಸಚಿವರುಗಳ ಸ್ಪರ್ಧೆ ವಿಚಾರವೂ ಕೂಡ ಚರ್ಚೆ ಆಗಿತ್ತು. ಅಗತ್ಯ ಬಿದ್ದಲ್ಲಿ ಅವರನ್ನ ಸ್ಪರ್ಧೆ ಮಾಡಬೇಕು. ತಪ್ಪೇನಿದೆ? ಅದಕ್ಕೆ ತಪ್ಪೇನಿದೆ? ಅದು ಪಕ್ಷ ನಿರ್ಧಾರ ಮಾಡಿದರೆ ಅದನ್ನು ಒಪ್ಪಲೇಬೇಕಾಗತ್ತೆ. ಸರ್, ಕಾಂಗ್ರೆಸ್ ಅಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಒಂದು ತತ್ವ ಇದೆ. ಈಗ DCM ಇದ್ದಾರೆ, KPCC ಅಧ್ಯಕ್ಷರಿದ್ದಾರೆ, ಹಾಗಾಗಿ ಅಧ್ಯಕ್ಷರು ಬೇರೆಯವ್ರನ್ನ ಮಾಡುವ ಚರ್ಚೆ ಕೂಡ ಆರಂಭ ಆಗಿದೆ. ಆ ಥರದ್ದು ಏನಾದ್ರು MB ಪಾಟೀಲ್ KPCC ಅಧ್ಯಕ್ಷ ಆಕಾಂಕ್ಷಿನ? ನಾನೀಗ ಸಚಿವನಾಗಿದ್ದೀನಿ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷನಾಗಿದೆ. ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಅದಕ್ಕೆ. ನನ್ನ ವೈಯಕ್ತಿಕವಾದಂಥ ನಾನು ಪ್ರಚಾರ ಸಮಿತಿ ಅಧ್ಯಕ್ಷ ಬಿಟ್ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ. ಯಾಕೆ ನಾನೇ ಇರಬೇಕು ಅಂತ ನನಗೆ ದುರಾಶೆ ಇಲ್ಲ, ಆಶೆ ಇರ್ಬೋದು, ನನಗೆ ದುರಾಶೆ ಇಲ್ಲ ಅಷ್ಟೇ.